ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಸೋಂಪು ಕಾಳು ನಮಗೆ ಎಷ್ಟು ಉಪಯೋಗ ನೀಡುತ್ತೆ. ಇದನ್ನು ಸೋಕಿಗೆ ಅಂತ ಹಾಕ್ಕೊಳ್ತಾರೆ ಅಲ್ಲ, ಇದು ಒಳ್ಳೆ ಡೈಜೆಷನ್ ಮಾಡ್ತದೆ. ತಿಂದ ಆಹಾರನ ಪಚನ ಕ್ರಿಯೆ ಮಾಡೋ ಶಕ್ತಿ ದಿಕ್ಕಿದೆ. ಮತ್ತು ಅನೇಕ ಕಾಯಿಲೆಗಳು ಸಹ ದಿವ್ಯ ಔಷಧಿ ಇದು. ಇದನ್ನು ಪ್ರತಿಯೊಂದು ಮನೆಯಲ್ಲೂ ಇದು ಸ್ಟಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಈಗ ಹೆಣ್ಮಕ್ಕಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ತೊಂದರೆ ಆದಾಗ ಏರುಪೇರು, ಅವರ ಒಂದು ಲೈಫ್ ಸೈಕಲ್ ಇದೆಯಲ್ಲ, ಪೀರಿಯಡ್ ಇದೆಯಲ್ಲ, ಏರ್ಪೇರು ಆಗ್ತದೆ. ಯಾವಾಗ ಏರ್ಪೇರು ಆಗ್ತದೋ ಆಗ ಅವ್ರಿಗೆ ನಾನಾ ರೀತಿಯ ಕಷ್ಟಗಳು, ಹೆಬ್ಬಲ್ಲಿ ಇದರಲ್ಲೂ ಮತ್ತು ಥೈರಾಯ್ಡ್ಗಳಂತೆ, ಮತ್ತು ಮಕ್ಕಳಾಗಲ್ಲ, ಏನೇನೋ ಶುರುವಾಗ್ತದೆ. ಅದಕ್ಕೆ ದಿವ್ಯ ಔಷಧಿ ಅಂದರೆ ಸೋಂಪು ಕಾಳು. ಈ ಸೋಂಪು ಕಾಳನ್ನು 1-2 ಚಮಚ ಅಷ್ಟು ಸೋಂಪು ಸೇಕರಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೊಂದು ಪಾತ್ರೆಗೆ ಹಾಕಿ 1.5 ಗ್ಲಾಸ್ ನೀರು ಹಾಕಬೇಕು. 1.5 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ 1 ಗ್ಲಾಸ್ ಬಂದ ಮೇಲೆ ಅದನ್ನು ಶೋಧಿಸ್ಕೊಂಡು 3 ಸಾರಿ ಅದನ್ನು ಸೇವಿಸಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಖಾಲಿ ಹೊಟ್ಟೆಗೆ. ಈ ಥರ ಒಂದು 45 ದಿವಸ, 2 ಮಂತ್ಸ್ ಅಂದ್ಕೊಳ್ಳಿ, ಸೇವನೆ ಮಾಡಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಏನಾಗಿರ್ತದೋ ಅದು ಬ್ಯಾಲೆನ್ಸ್ ಆಗಿ ಮಾರ್ಪಟ್ಟುತ್ತದೆ. ಅಷ್ಟು ಶಕ್ತಿ ಈ ಸೋಂಪು ಕಾಲಲ್ಲಿದೆ ಸ್ನೇಹಿತರೆ. ಇಂತಹ ಒಂದು ರೆಮಿಡಿ, ಇಂತಹ ಒಂದು ಔಷಧಿಯನ್ನು ನಾವು ಬಿಟ್ಟು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಕೊಟ್ಟು ಇಲ್ಲ ಸ್ವಲ್ಪ ಗ್ಲೂಕೋಸ್ ಹತ್ತಿಸ್ಬಿಟ್ಟು ಮನೆಗೆ ಕಳಿಸ್ತಾರೆ. ಅದು ಯಥಾ ಪ್ರಕಾರ ಡೈಲಿ ಹೋಗಬೇಕು. ಅದು ಡೈಲಿ ಅಂದರೆ ಮಂತ್ಲಿ ಹೋಗಬೇಕು. ಹೋಗಿ ಟೆಸ್ಟ್ ಮಾಡಿಸಿ ಈ ಥರ ಮಾಡ್ಕೊತ ಬಂದರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ತೊಂದರೆ ಆಗುತ್ತೆ. ಮನೆಯಲ್ಲಿರುವಂತಹ ಈ ಒಂದು ಸೋಂಪು ಕಾಲದಿಂದ ಕಷಾಯ ಅಥವಾ ಡಿಕಾಷನ್ ಅಥವಾ ಕಷಾಯ ಮಾಡಿಕೊಂಡು ಸೇವನೆ ಮಾಡೋದು ನಮಗೆಷ್ಟು ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು. ನಮಸ್ಕಾರ ಸ್ನೇಹಿತರೆ.